ದರ್ಶನ್ ಬಂಧನಕ್ಕೆ ಸಂಬಂಧಪಟ್ಟಂತೆ ಖ್ಯಾತ ಚಿತ್ರ ಸಾಹಿತಿ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಮಾತನಾಡಿದ್ದಾರೆ. ಅವ್ರು ಹೇಳ್ತಾರೆ, ಸ್ಟಾರ್ಡಮ್ ಇರೋದ್ರಿಂದ ದರ್ಶನ್ ಅವರಿಗೆ ಈ ಥರ ಬೇರೆ ಬೇರೆ ಮಾತುಗಳು ಬರುತ್ತೆ ನಿಜ, ಆದರೆ ಕೋಪದ ಕೈಗೆ ಬುದ್ಧಿ ಕೊಡೋದಕ್ಕೆ ಹೋಗಬಾರ್ದು. ಇವರು ನಾವು ನೋಡಿದ ದರ್ಶನ್ ಅಲ್ವೇ ಅಲ್ಲ, ಪ್ರಕರಣ ಏನಾಗುತ್ತೆ ಕಾದು ನೋಡಬೇಕಿದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಸಾಹಿತಿ ಹಾಗೂ ನಿರ್ದೇಶಕರಾದ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಸರ್, ನಟ ದರ್ಶನ್ ಅವರು ಮತ್ತೆ ಏನೊಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ. ಈ ಒಂದು ಘಟನೆ ಬಗ್ಗೆ ಓವರಾಲ್ ಆಗಿ ಹೇಳೋದಾದ್ರೆ, ಇದಾಗಬಾರ್ದಿತ್ತು, ಆಗ್ಬಿಟ್ಟಿದೆ. ಆದಷ್ಟು ಬೇಗ ನ್ಯಾಯಾಲಯ ಇದನ್ನ ಪ್ರೋಸೆಸ್ ಮಾಡಲಿ, ದರ್ಶನ್ ಅವರು ಹೊರಗೆ ಬರಲಿ ಅಂತ ಆಶಿಸ್ತೀನಿ. ಸರ್, ಈಗ ಒಂದು ಸಣ್ಣ ಮೆಸೇಜ್ ಇವತ್ತು ದರ್ಶನ್ ಅವ್ರನ್ನ ಇಲ್ಲಿ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದೆ. ಆದರೆ ಒಂದಿಷ್ಟು ಯೋಚನೆ ಮಾಡಿ ಕಾನೂನು ರೀತಿ ಏನು ಹೋರಾಟ ಇದೆ ಅಥವಾ ಕಾನೂನು ರೀತಿಯಲ್ಲಿ ಒಂದಿಷ್ಟು ಕ್ರಮಗಳನ್ನು ತಗೋಬೋದಿತ್ತು. ಸೊ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಈ ಥರ ಬಂದಾಗ ಚಿತ್ರರಂಗದ ಮೇಲೆ ಇದೆ ಯಾವುದೇ ರೀತಿ ಆದಂಥ ಎಫೆಕ್ಟ್ ಆಗುತ್ತೆ ಅಂತ. ಚಿತ್ರರಂಗದ ಮೇಲೆ ಒಂದು ರೀತಿ ನೆಗೆಟಿವ್ ಎಫೆಕ್ಟ್ ಆಗೇ ಆಗುತ್ತೆ. ಯಾವುದೇ ಇಂಥ ಅಹಿತಕರವಾದಂಥ ಘಟನೆಗಳು ನಡೆದಾಗಲೂ ಕೂಡ ಅಷ್ಟೇ, ಒಂದು ಇಡೀ ಚಿತ್ರರಂಗಕ್ಕೆ ಕೋವಿಡ್ ಆಗ್ಬೋದು ಅಥವಾ ಯಾವುದೇ ಒಂದು ನೆಗೆಟಿವ್ ಆಗಿರುವಂಥ ಎಮೋಷ್ನಲ್ ಆಗಿರುವಂಥ ಯಾವುದೇ ವಿಷಯ ಕೂಡ ಚಿತ್ರರಂಗದ ಮೇಲೆ ಪರಿಣಾಮ ಬೀರುತ್ತೆ. ಏನೋ ಸಿನಿಮಾ ರಂಗದ ಬಗ್ಗೆ ನೆಗೆಟಿವ್ ಆಗಿ ಕಾಮೆಂಟ್ ಆಗುತ್ತೆ, ನೆಗೆಟಿವ್ ಮಾತಾಡ್ತಾರೆ, ನೆಗೆಟಿವ್ ಯೋಚನೆಗಳ ಬಗ್ಗೆ ಅದೆಲ್ಲ ಇದ್ದೇ ಇರುತ್ತೆ, ಸಹಜ. ಬಟ್ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ನಾವು ಬಯಸೋದು ಒಂದೇ, ದರ್ಶನ್ ಅವ್ರಿಗೆ ಆದಷ್ಟು ಬೇಗ ನ್ಯಾಯಾಲಯದ ಏನು ಪ್ರೋಸೆಸ್ ಎಲ್ಲ ಆಗಿ ಅವ್ರು ಹೊರಗಡೆ ಬರಲಿ ಅಂತ ಆಶಿಸ್ತೇನೆ. ತೀರಾ ತಪ್ಪೇ ಮಾಡಿದ್ದಾರೆ ಅಂದರೆ ಶಿಕ್ಷೆ ಆಗೇ ಆಗುತ್ತೆ. ನಾನು ಆಗಲಿ ಅಂದರೂ ಆಗುತ್ತೆ, ಆಗಬಾರ್ದು ಅಂದರೂ ಆಗುತ್ತೆ ಅಲ್ವಾ. ದರ್ಶನ್ ಅವರನ್ನ ನೀವು ಮೆಜೆಸ್ಟಿಕ್ ಸಿನಿಮಾದಿಂದ ಇವತ್ತಿನ ಕಾಟೇರ ಸಿನಿಮಾದವರೆಗೂ ನೋಡಿದ್ರೆ, ನೀವು ಕಂಡಂತೆ ದರ್ಶನ್ ಅವ್ರು ಹೇಗೆ ಸರ್? ಆರಂಭದ ದಿನಗಳಲ್ಲಿ ತುಂಬ ಉತ್ಸಾಹ ಇಟ್ಕೊಂಡು ಕಷ್ಟಪಟ್ಟು ಸಿನಿಮಾ ನಾನು ಮಾಡಬೇಕು, ಸಿನಿಮಾದಲ್ಲಿ ನೆಲೆ ನಿಲ್ಲಬೇಕು ಅಂಥೇಳಿ ಬಂದಂಥ ದರ್ಶನ್ ಕಾಲಕ್ರಮೇಣ ಸಕ್ಸಸ್ ಸಿಕ್ತು, ಸಕ್ಸಸ್ ಆಯಿತು. ನಾವು ಆ ಸಕ್ಸಸ್ಸಲ್ಲಿ ಆ ಆರಂಭದ ದಿನದಿಂದ ಕಾಟೇರದ ತನಕ ಎಲ್ಲ ಸಕ್ಸಸ್ಸಲ್ಲೂ ನಾನು ಜೊತೆಯಲ್ಲಿದ್ದೀನಿ. ಪ್ರತಿ ಸಿನಿಮಾ ಇಮೇಜನ್ನು, ದರ್ಶನ್ ಇಮೇಜನ್ನು ಸಿನಿಮಾದಿಂದ ಸಿನಿಮಾಕ್ಕೆ ಕಟ್ಟಿಕೊಡುವಲ್ಲಿ ಕೆಲಸ ಮಾಡಿದವ್ರು ನಾವು. ಅವತ್ತು ಹೇಗೆ ಒಂದು ಹಂಬಲ್ನೆಸ್ ಇತ್ತೋ, ಇವತ್ತು ಆ ಸ್ಟಾರ್ಗಿರಿ ಅಥವಾ ಇದು ಜಾಸ್ತಿ ಆದಮೇಲೆ, ದೊಡ್ಡ ಎತ್ತರಕ್ಕೆ ಬೆಳೆದ ಮೇಲೆ ಇವತ್ತಿಗೂ ಕೂಡ ಅದೇ ಒಂದು ಹಂಬಲ್ನೆಸ್ಸು ತಂತ್ರಜ್ಞರಿಗೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಗೌರವ ಕೊಡೋದು, ಸಹ ಕಲಾವಿದರಿಗೆ ಗೌರವ ಕೊಡೋದು, ಮತ್ತು ಅವ್ರನ್ನ ನೋಡ್ಕೊಳ್ಳೋದು, ನೆರವಾಗೋದು, ಈ ಥರದ್ದು ಭಾಳಷ್ಟು. ಅದಲ್ಲದೆ ಹೊರಗಡೆ ಜನಕ್ಕೆ, ಅಭಿಮಾನಿಗಳಿಗೆ ಅಥವಾ ನೊಂದವರಿಗೆ ಉಪಕಾರ ಮಾಡೋವಂಥದ್ದು, ಸಹಾಯ ಮಾಡೋವಂಥದ್ದು, ಈ ಎಲ್ಲ ಗುಣಗಳು ಇವೆ. ಈ ಏನು ಇವತ್ತೇನು ಇನ್ಸಿಡೆಂಟ್ ಆಗಿದೆಯಲ್ಲ, ಈ ಇನ್ಸಿಡೆಂಟ್ನ ಹಿಂದೆ ಏನು ನಮ್ಗೆ ಗೊತ್ತಿಲ್ಲ. ಅದು ಆ ಕ್ಷಣದ ಮುಂಗೋಪನ ದರ್ಶನೇ ಮಾಡಿದಾರಾ ಅಲ್ವಾ, ಇದೇನು ಗೊತ್ತಿಲ್ಲ ನಮಗೆ. ಇದಿಷ್ಟು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಧನು, ಎಲ್ಗಚ್, ಪಬ್ಲಿಕ್ ಟಿವಿ, ಬೆಂಗಳೂರು.